Insular guys. Train bantu bandre. How was the tea? The tea is really good. I'm not a tea person, but I'm drinking tea. That's how. Comment that is a pretty 1000 years old temple. ಮತ್ತೆ ಹೋಗಿದ ಸಾರಿ ಅರವಿಂದ್ ಹೆಂಗಿದ್ದೀರಿ? ಮೆಹಂದಿ ಆರ್ಟಿಸ್ಟ್ ಮೆಹಂದಿ ಬೈ ಅನುಷಾ ವಿಷ್ಣುವಿನ ಅವತಾರ. ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಎಂತ ಹೇಳಿದರೆ, ನಾನು ನನ್ನ ವ್ಲಾಗ್ ಇವತ್ತು ಕನ್ನಡದಲ್ಲಿ ಮಾಡ್ತಾ ಇದ್ದೇನೆ. ಆ್ಯಂಡ್ ನಾವು ಇವತ್ತು ನಮ್ಮ ಫ್ರೆಂಡ್ ವೆಡ್ಡಿಂಗಿಗೆ ವಿ ಆರ್ ಗೋಯಿಂಗ್ ಟು ತಮಿಳ್ನಾಡು. ದಟ್ಸ್ ತಮಿಳ್ನಾಡು ರೈಟ್? ವಿ ಆರ್ ಗೋಯಿಂಗ್ ಟು ತಮಿಳ್ನಾಡು, ತಿರ್ಚಿ. ಸೊ ಈ ಥರ ಲಗೇಜ್ ಎಲ್ಲ ಇಟ್ಕೊಂಡು ಹೋಗ್ತಿದ್ದೇವೆ. ಆಲ್ಮೋಸ್ಟ್ 20 ಪೀಪಲ್ ಆರ್ ಲೀವಿಂಗ್ ಫ್ರಮ್ ಬ್ಯಾಂಗ್ಳೂರ್. ಅಲ್ಲಿ ಹೋಗಿ ವ್ಲಾಗ್ ಕಂಟಿನ್ಯೂ ಮಾಡ್ತೆ ಗೈಸ್. ಬಾಯ್. ಆಗ ಬ್ಯಾಗೆಲ್ಲ ಹಾಕಿಕೊಂಡು ಫುಡ್ ಎಲ್ಲ ತೆಗೆದುಕೊಂಡು ನಾನು ಮತ್ತೆ ಬಸ್ಸಿಲ್ಲ ಬಯಪನಹಳ್ಳಿ ಮೆಟ್ರೋ ಸ್ಟೇಷನಿಗೆ ಬಂದ್ವಿ. ಮಸ್ತ್ ಸ್ಟೆಪ್ ಮೇಲೆ ಹತ್ತಿದೆ, ಅದಕ್ಕೆ ದಮ್ ಕಟ್ತಾ ಉಂಟು. என்ன பண்ணிட்டு இருக்கீங்க? என்ன பண்றீங்க? ನಡೆದಿಟ್ಟು ವಾಟ್ ಎವರ್. ಸೊ ಗೈಸ್, ಇವಾಗ ನಾವು ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀವಿ. ಸೊ ಇವಾಗ ಮೆಟ್ರೋ ಬರ್ತದೆ, ಮೆಟ್ರೋದಲ್ಲಿ ಹೋಗ್ತೀವಿ. 3 ಜನ ಹೋಗ್ತಿದ್ದೀವಿ ಗೈಸ್. ದ ಸ್ಟ್ರಗಲ್ ಈಸ್ ರಿಯಲ್. ನಾವು ಫುಲ್ ಸ್ಟಕ್ ಆಗಿದ್ದೀವಿ. But happy that nobody's underarms is on my face. ಇವಾಗ ನಾವು ಫೈನಲಿ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀವಿ. ಮೆಟ್ರೋ ಸ್ಟೇಷನಲ್ಲಿ ಇದ್ದೇವೆ. ಮೆಟ್ರೋ ಸ್ಟೇಷನಲ್ಲಿ ಡೈರೆಕ್ಟ್ ರೈಲ್ವೆ ಸ್ಟೇಷನಿಗೆ ಎಂಟ್ರಿ ಉಂಟು. ಸೊ ವಿಲ್ ಗೋ ದೇರ್ ಆ್ಯಂಡ್ ದೆನ್ ವಿಲ್ ಮೀಟ್ ಎವ್ರಿ ಒನ್. ಎಲ್ಲ ಬಂದಿದ್ದಾರೆ. ಇವ್ರದ್ದಿಬ್ಬರದ್ದು ಅವಸ್ಥೆ ನೋಡಿ ಗೈಸ್. ನಾವು ರೈಲ್ವೆ ಸ್ಟೇಷನ್ ಬಂದಿದ್ದೀವಿ. ದಿಸ್ ಇಸ್ ದಿನೇಶ್. ಇವರು ನಮ್ಮದು ಇವತ್ತು ಟ್ರಿಪ್ ಇದು ಕೋಆರ್ಡಿನೇಟರ್ ಆ್ಯಂಡ್ ಅವ್ರು ನಮ್ಮನ್ನ ಇದಕ್ಕೆ ಮಕ್ಕಳನ್ನ ಸ್ಕೂಲ್ ಟ್ರಿಪ್ಪಿಗೆ ಕರ್ಕೊಂಡು ಹೋಗಿದಾಗ ಇವ್ರು ನಮ್ಮನ್ನ ಮಗಳ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಆದ್ರೆ ಅವ್ರಿಗೆ ಒಂದು ಮಗು ಇದೆ, ಅದನ್ನು ಹೇಳು. ಇವ್ರು ಆಲ್ರೆಡಿ ಮದುವೆ ಆಗಿ ಒಂದು ಮಗು ಪಪ್ಪ ಗೈಸ್. ಸಿಂಗಲ್ ಗೈಸ್. ಅಷ್ಟೋ ದಿಸ್ ಇಸ್ ತೇಜಸ್ವಿನಿ. ಹಾಯ್. ದಿಸ್ ಇಸ್ ವಿಷ್ಣು ಆ್ಯಂಡ್ ದಿಸ್ ಇಸ್ ಬೆಸಿಲೋ ಆ್ಯಂಡ್ ಶುಭಶ್ರೀ. ಆವಾಗದಿಂದ ಇದ್ದಾರೆ ಗೈಸ್ ನನ್ನ ಜೊತೆಗೆ. ಗೈಸ್ ಅಟೆಂಡೆನ್ಸ್ ತೆಗಿತಿದ್ದಾರೆ ಗೈಸ್. ತೇಜಸ್ವಿನಿ, ಶಿವಾನಿ, ಪ್ರೆಸೆಂಟ್ ಸರ್, ವಿಷ್ಣು. ಸ್ವಲ್ಪ ಓವರ್ ಆಯ್ತಲ್ಲ ಗೈಸ್. ಸಂಜಯ್ ಹೇಳಿ. ಟ್ರೈನ್ ಬಂತು ಬಂದ್ರೆ. ಇವಾಗ ಟ್ರೈನ್ ಸ್ಟಾರ್ಟ್ ಆಗಿದೆ. ನಾವು ಸೊ ಎಲ್ಲರೂ ಇಲ್ಲಿದ್ದಾರೆ. ಸೊ ಫಸ್ಟ್ ತುಂಬ ಒನ್ ಸೆಟ್ ಆಫ್ ಪೀಪಲ್ ಬಂದ್ಬಿಟ್ಟು ಇಲ್ಲಿದ್ದಾರೆ. ಒಂದು 4 ಪೀಪಲ್ ಇಲ್ಲಿದ್ದಾರೆ. ಅರವಿಂದು, ದಿನೇಶು, ವಿಷ್ಣು ಆ್ಯಂಡ್ ರಾಧಿಕಾ ಆ್ಯಂಡ್ ಇನ್ನೊಂದು ಸೆಟ್ ಆಫ್ ಪೀಪಲ್ ಇಲ್ಲಿದ್ದಾರೆ ಗೈಸ್. 1 2 3 4 ಅಗೇನ್ ಆ್ಯಂಡ್ 5 ಆ್ಯಂಡ್ few more people are there. So I'm gonna show you all. Excuse me. I don't know where are they anta. Okay. ಎಂಚ ಹುಷಾರಲ್ಲೇರು ಗೈಸ್. ಸೊ ಗೈಸ್, ಇವ್ರು ಹೊಸತು ಜನ ನಮ್ಮ ಬ್ಲಾಗ್ ಅಲ್ಲಿ. ಆ್ಯಂಡ್ ಹಿ ಇಸ್ ಫ್ರಮ್ ಮ್ಯಾಂಗ್ಳೂರ್. ಸ್ವಲ್ಪ ಪಾತಿರ್ಲಿ. ಎಂಚಲ್ಲ ಗೈಸ್. ಹಲೋ. ಇವ್ರು ಇಲ್ಲಿ ಸಹ ವರ್ಕ್ ಮಾಡ್ತಿದ್ದಾರೆ ಗೈಸ್. ಏನು ಹೇಳೋದು, ಇಲ್ಲಿ ಸ್ವಲ್ಪ ಜನ ಇದ್ದಾರೆ ಗೈಸ್. ಇವರು ಇಲ್ಲಿ ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಐ ಆಮ್ ವ್ಲಾಗಿಂಗ್. ಹಾ, now we became friends already. Isn't this cute guys? Guys, ಒಟ್ರಸಿ ಚಳಿ ಉಂಟು ಗೈಸ್. ಬೊಕ ನಮ್ಮೈತೆ ಮುಲ್ಪ ಅಂತಾಕ್ಷರಿಗೆ ಒಪ್ಪೊಂದಿಲ್ಲ. ನೀನೆಲ್ಲಿ ಹುಡುಕಾಟ ನನ್ನೆದೆಯೊಳಗೆ. ವಿಷ್ಣುವಿನ ಅವತಾರ. யாரோடு இங்கே
நீரானே கண்ணே நான் வாழ்வு மூச்சு வாழ்ந்தாக வேண்டும் பாபா கண்ணே ರಾಸಾತಿ ಒನ್ನೆ ಆಡ್ಲಿ ಯಾವುದೋ ಒಂದು ಹಾಡು ಆಡ್ತವ್ರ ಆಡಿ. ಸಮಯ ಬೆಳಿಗ್ಗೆ 3:45. ಸೊ ಫೈನಲಿ ವಿ ರೀಚ್ ತಮಿಳ್ನಾಡು ಗೈಸ್. ದಿಸ್ ಇಸ್ ತಿರ್ಚಿ ಅಲ್ವಾ ಗೈಸ್? ಇವಾಗ ನಾವು ತಿರ್ಚಿ ವಾಟ್ ಇಸ್ ದಿಸ್ ಅದ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಮದುಮಗ ಬಂದಿದ್ದಾನೆ, ಅವನ ಅಮ್ಮನ ಜೊತೆಗೆ ನಮ್ಮನ್ನ ಕರ್ಕೊಂಡು ಹೋಗಿದ್ವಿ. ಇವಾಗ 3:55 ಆಗಿದೆ. ನಾವೆಲ್ಲ ಮೇ ಬಿ ಅವನ ಮನೆ ಕೈತಲ್ ಹತ್ತಿರ ಉಂಟು. ಸೊ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಪಾದಯಾತ್ರೆ ನೋಡಿಸ್ತೇನೆ, ಎಲ್ಲರೂ ಸಹ ನಡ್ಕೊಂಡು ಹೋಗ್ತಿದ್ದಾರೆ. ನಟರಾಜ ಸರ್ವಿಸ್ ಅಂದ್ರೆ ಅದನ್ನೇ ಪಾದಯಾತ್ರೆ. ಓ ನಟರಾಜ ಸರ್ವಿಸ್. ನನ್ನ ನಟರಾಜ ಪೆನ್ಸಿಲ್ ಮಾತ್ರ ಗೊತ್ತಿತ್ತು ಗೈಸ್. ಗೈಸ್ ಇಲ್ಲಿ ಒಂದು ಗೊಂಗ ಹೋಗ್ತಾ ಉಂಟು. ಏ ಗೊಂಗ ತಿರ್ಗ. ಇಲ್ಲೆಲ್ಲರೂ ಸಹ ಹೋಗ್ತಾ ಇದ್ದಾರೆ. ಇಲ್ಲಿ ಮಳೆ ಸಹ ಬರ್ತಾ ಉಂಟು ಚೆನ್ನಾಗಿ ಹಂಗೆ. ಸೊ ನಮ್ಗೆಲ್ಲರಿಗೆ ಬಸ್ ಅರೇಂಜ್ ಮಾಡಿದ್ದಾರೆ. ನಾವು ಇಷ್ಟು ಜನ ಬಂದಿದ್ದೇವೆ ಬೆಂಗಳೂರಿಂದ. ಇವಾಗ ಬಸ್ಸಲ್ಲಿ ಹೋಗ್ತಿದ್ದೀವಿ ಗೈಸ್. ಇವಾಗ ನಾವು ಚಹಾ ಕುಡ್ಲಿಕ್ಕೆ ಬಂದಿದ್ದೇವೆ. ಬೆಳಿಗ್ಗೆ 4 ಗಂಟೆಗೆ ಚಹಾ ಕುಡಿಲಿಕ್ಕೆ ಬಂದಿದ್ದೇವೆ ಎಲ್ಲರೂ ಸಹ. ಗೊತ್ತು ಗೈಸ್, ಲೊಕೇಶನ್ ಇದು ಬಂದ್ವಿ ಫೈನಲಿ. ಚೆನ್ನಾಗಿದೆ. ಲೊಕೇಶನ್ ರೀಚ್ ಆದ ಪೂರ ಇಂಚೆ ತೋಜನಲ್ಲೇ. ಸೊ ಗೈಸ್ ಇದು ನಾವು ಸ್ಟೇ ಮಾಡ್ತಿರೋ ರೂಮ್. ಇವಾಗ ಎಲ್ಲರೂ ರೂಮಿಗೆ ಬಂದು ಸೆಟಲ್ ಆಗಿದ್ದೀವಿ. ಇವಾಗ ಫ್ರೆಶ್ ಅಪ್ ಆಗಿ ಟೆಂಪಲ್ ರನ್ ಸ್ಟಾರ್ಟ್ ಮಾಡ್ತೀವಿ ಗೈಸ್. ಸೊ ನಮಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿದರು. ವಡ ಇದೆ, ಶೀರಾ ಇದೆ, ಇಡ್ಲಿ ಇದೆ, ಸ್ಯಾಮಿಗೆ ಇದೆ, ದೋಸೆ, ಚಟ್ನಿ, ಸಾಂಬಾರ್ ಆ್ಯಂಡ್ ದೆನ್ ಕೊಕೊನಟ್ ಮಿಲ್ಕ್. ಇವಾಗ ನಾವು ತಿಂಡಿ ಎಲ್ಲ ಮುಗಿಸಿ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ವಿಚ್ ಟೆಂಪಲ್ ವಿ ಆರ್ ಗೋಯಿಂಗ್ ದಟ್ ಐ ಡೋಂಟ್ ನೋ. ಹೋಗ್ಬಿಟ್ಟು ಅಲ್ಲಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆ ಗೈಸ್. ಇದು ಕರ್ನಾಟಕದ ಇಂದ ಬರ್ತಾ ಇರೋದು ತಮಿಳ್ನಾಡಿಗೆ ನೀರು. ಇದು ಕಾವೇರಿ ನೀರು ಗೈಸ್. ಎಷ್ಟು ದೊಡ್ಡ ಉಂಟು ಗೊತ್ತುಂಟಾ? ಸೊ ಗೈಸ್ ಇವಾಗ ನಾವು ಲೊಕೇಶನ್ಗೆ ಬಂದಿದ್ದೇವೆ. ಹಿಂದ್ಗಡೆ ಕಾಣಿಸೋದೆ ಟೆಂಪಲ್ಗೆ ನಾವು ಬಂದಿರೋದು. ಆ್ಯಂಡ್ ಆ ಟೆಂಪಲ್ ಬಂದ್ಬಿಟ್ಟು 1000 years ಓಲ್ಡ್ ಟೆಂಪಲ್. ಮತ್ತೆ ಹೋಗಿದ್ದ ಸಾರಿ. ಗೋಪುರದ ಸ್ಪೆಷಾಲಿಟಿ ಏನಂದ್ರೆ ಹಾ ಗೋಪುರದ್ದು ಶ್ಯಾಡೋ ಎರಡು ಭೂಮಿಗೆ ಬೀಳಲ್ಲ. ಹಾ ಬೀಳಲ್ಲ ಬೀಳೋದೇ ಇಲ್ಲ, ನೆರಳೇ ಬರಲ್ಲ. ಆಗಿನ ಕಾಲದಲ್ಲೇ ಆ ತರ ಆರ್ಕಿಟೆಕ್ಚರ್ ಇತ್ತು. ಇದು ಯಾರು ಚೋಳರ ಕಾಲದಲ್ಲಿ ಕಟ್ಟಿರೋ ಗೋಪುರಗಳು. ಸೊ ದಿಸ್ ಇಸ್ ದ ಟೆಂಪಲ್ ಗೈಸ್. ಫೈನಲಿ ಟೆಂಪಲ್ ಎದುರುಗಡೆ ಬಂದಿದ್ದೀವಿ ಗೈಸ್. ಪ್ಲೀಸ್ ದೇವಸ್ಥಾನದಲ್ಲೇ ಇದೆ ನಾ ಇದಕ್ಕಿನ್ನಿ. ದಿಸ್ ಇಸ್ ದ 3rd ಗೋಪುರ ಗೈಸ್. ಇದನ್ನು ಸಾಕಾಗಿದೆ. ಎಷ್ಟು ದೊಡ್ಡದಾಗಿದೆ ದೇವಸ್ಥಾನ. ಆ ಮೇಲೆ ಇರೋದು ಸಿಂಗಲ್ ಸ್ಟೋನಲ್ಲಿ ಮಾಡಿರೋದಂತೆ ಗೈಸ್. ಆ ಕಾಲದಲ್ಲಿ ಇಲ್ಲಿಂದ ಅಲ್ಲಿ ತನಕ ಹೆಂಗೆ ತಗೊಂಡೋಗಿದಾರೆ ಅಂತ ಗೊತ್ತಿಲ್ಲ ಗೈಸ್. ಮೇಲ್ಗಡೆ ಒಂದು ರೌಂಡ್ ಇದೆಯಲ್ಲ ಅದು ಸ್ಟೋರಿ. They made a slope like this. They used elephant to carry that stone there. Oh nice. ಸೊ ಅಲ್ಲಿರೋ ಸ್ಟೋನ್ ಹೆಂಗೆ ತಗೊಂಡೋಗಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಹೇಳಿದೆ ಅಲ್ವಾ. ದಿಸ್ ಇಸ್ ಹೌ ದೇ ಟುಕ್ ಇಟ್ ದೇರ್ ವಿತ್ ದ ಹೆಲ್ಪ್ ಆಫ್ ಎಲಿಫೆಂಟ್ ಅಲ್ವಾ. Elephant, yes. ಗೈಸ್ ಇದರ ಒಳ್ಳೆ ಪಲ್ಲಿ ಕಾಣಿಸ್ತಿದ್ಯಾ ಗೈಸ್? ಈತ್ ವರ್ಷ ಬರೋದು ಫುಲ್ ಚಂಡಿ ಗೈಸ್. ಮಿತ್ತಿತ್ತು ಪೂರ ಚಂಡಿ ಅದು ಕೂತ ಎತ್ತಂಕುಲ್ ಅರ್ಧಡೆ ಬೈದ ದೇವಸ್ಥಾನದ. ಇಟ್ಸ್ ಲೈಕ್ ಅರ್ಧದಲ್ಲೇ ಬಂದಿದ್ದೀವಿ. ಇಟ್ಸ್ ರೈನಿಂಗ್ ಹೆವಿಲಿ. ಫುಲ್ ಒದ್ದೆ ಆಗಿದ್ದೀವಿ ಎಲ್ಲ ಸಹ ಚಂಡಿ ಪುಂಡಿ. ವಿಚ್ ಈಸ್ ಅವರ್ ಗೈಸ್ ವಿ ಆರ್ ಇನ್ ಅವರ್ ಸೆಕೆಂಡ್ ಡೆಸ್ಟಿನೇಷನ್. ಕೊಡೊಂಜಿ ದೇವಿ ಟೆಂಪಲ್, ಮತ್ತೊಂದು ದೇವಿ ಟೆಂಪಲ್ಗೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ದೊಡ್ಡದಾಗಿರೋ ಕಲ್ಯಾಣಿನೂ ಇದೆ. ಇದು ಕ್ಲೀನ್ ಆಗಿದೆ.
ಇದೆಯಲ್ಲ ಒಳಗಡೆ This temple was so good. ಹೌದು, be careful. 2 ದೇವಸ್ಥಾನ ಇತ್ತು ಗೈಸ್. ಇವಾಗ ನಮಗೆ ಗೊಂಬೆ ಬೇಕಿತ್ತು, ಇಲ್ಲಿದು ಫೇಮಸ್ ಅಂತೆ. ಬಟ್ ದ ಥಿಂಗ್ ಈಸ್ 1,000 ಚಿಲ್ಲರಿ ಹೇಳ್ತಾ ಇದ್ದಾರೆ. ಅಷ್ಟು ಎಲ್ಲ ಕೊಟ್ಟು ತಗೊಳ್ಳಿಕ್ಕೆ ಮನಸ್ಸಿಲ್ಲ ಗೈಸ್, ಸತ್ಯ ಸಹ. ಏ ನೈಸ್. ಯಾ ಗೈಸ್, ಸೊ ವಿ ಆರ್ ಶಾಪಿಂಗ್. ಊಟಕ್ಕೆ ಬಂದಿದ್ದೇವೆ ಆ್ಯಂಡ್ ದಿಸ್ ಇಸ್ ದ ಫುಡ್ ವಿಚ್ ವಿ ಆರ್ ಹ್ಯಾವಿಂಗ್. ಸೊ ಗೈಸ್, ಇವಾಗ ನಾವು 2 ಟೆಂಪಲ್ ಹೋಗಾಯಿತು. ಇವಾಗ ನಮ್ಮದು 3rd ಡೆಸ್ಟಿನೇಷನ್ ಬಂದು ಯಾವುದೋ ಒಂದು ಡ್ಯಾಮ್. ಯಾವುದು ಡ್ಯಾಮ್ ಅಂತ ಗೊತ್ತಿಲ್ಲ. ಯಾವುದು ಡ್ಯಾಮ್ ಬ್ರೋ? ಬ್ರೋ ದಿನೇಶ್ ಬ್ರೋ ಹಿಂಗ ಪಾರ್. ಯಾವ ಡ್ಯಾಮ್ ಇದೆ? ಕಳ್ಳಣೆ ಡ್ಯಾಮ್ ಅಂತೆ. ಕಳ್ಳನೆ ಡ್ಯಾಮ್ಗೆ ಬಂದಿದ್ದೀವಿ ಈಗ. ಸೊ ಗೈಸ್, ನಮ್ದು ನೆಕ್ಸ್ಟ್ ಡೆಸ್ಟಿನೇಷನ್ ಬಂದ್ಬಿಟ್ಟು ರಾಕ್ ಫೋರ್ಟು. ಸೊ ಆಲ್ಮೋಸ್ಟ್ 500 to 600 ಸ್ಟೆಪ್ಸ್ ಇದೆಯಂತೆ. ಆ ಸ್ಟೆಪ್ಸ್ನೆಲ್ಲ ಮೇಲೆ ಹತ್ಕೊಂಡು ಹೋಗ್ಬೇಕು. ಇವಾಗ ಇಲ್ಲೊಂದು ವಿಷ್ಣು ನೋಡಿ. ಹಾಂ, ನಾವು ಈಗ ರಾಕ್ ಫೋರ್ಟ್ ಟೆಂಪಲ್ ಬಂದಿದ್ದೀವಿ. ಹಾಂ, ಬೆಳಗ್ಗೆಯಿಂದ ವ್ಲಾಗ್ ಮಾಡಿ 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 ಮಳೆ ಬಂದು 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 ಬಟ್ಟೆ ಚಂಡಿ ಆಗಿ 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 ಒಣಗಿ 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 ಹೋಯ್ತು. ಚರ್ಚು ಸಿಕ್ಕಾಪಟ್ಟೆ ಫೇಮಸ್ ಗೈಸ್. ದಿಸ್ ಲುಕ್ಸ್ ಗುಡ್. ಸೈಂಟ್ ಫಿನೋ. ಸೊ ಗೈಸ್, ಚರ್ಚ್ ಮುಲ್ಪ ಇದೆ ಆ್ಯಂಡ್ ಎಲ್ಲರೂ ಬರ್ತಿದ್ದಾರೆ. ಎವ್ರಿಬಡಿ ಇಸ್ ಕಮಿಂಗ್ ಓಯೋ. ಸೊ ಇವರಿಗೆ ಒಂದು ಆಸೆ ಇತ್ತು, ನಾನು ಅವರ ಜೊತೆ ಬ್ಲಾಗ್ ಮಾಡಬೇಕು ಅಂತ. ಅವರೇ ಕರೆದುಬಿಟ್ಟು ಹೇಳ್ತಿದ್ದಾರೆ ಗೈಸ್. ದಿಸ್ ಇಸ್ ದ ಲೊಕೇಶನ್ ಆ್ಯಂಡ್ ವಿ ಹ್ಯಾವ್ ಟು ಕ್ಲೈಂಬ್ ದಿಸ್ ರಾಕ್ ಟು ರೀಚ್ ದಟ್ ಡೆಸ್ಟಿನೇಷನ್. ಸೊ ಬೇರ್ ಫೂಟಲ್ಲಿ ನಮ್ಮದು ಪಾದಯಾತ್ರೆ ಶುರುವಾಗಿದೆ. ಅಲ್ಲಿ ತನಕ ಹೋಗಬೇಕು ಇವಾಗ. ಆ್ಯಂಡ್ ದಟ್ಸ್ ಲುಕಿಂಗ್ ಕ್ವೈಟ್ ಫಾರ್ ಗಾಯ್ಸ್. ಸೊ ಇದು ನಮ್ಮದು ದೊಡ್ಡದಾಗಿದೆ, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಗೈಸ್. ಈ ಟೆಂಪಲ್ದು ಇದು ಕಲ್ಯಾಣಿ ಗೈಸ್, ಪುಟ್ಟು. ಸೊ ಗೈಸ್, ದಿಸ್ ಇಸ್ ದ ಎಂಟ್ರಿ ಫಾರ್ ದ ರೆಡ್ ಫೋರ್ಟ್. ಆ್ಯಕ್ಚುಲಿ ಹೇಳಬೇಕಂದ್ರೆ ಎಷ್ಟು ಜಾಗ ಬರ್ತಾ ಇದೆ, ನಡೆಯೋಕ್ಕೆ ಆಗ್ತಿಲ್ಲ. ದೊಡ್ಡ ದೊಡ್ಡ ಸ್ಟೆಪ್ಸ್. ಆ್ಯಂಡ್ ಶೋ ಯು ದ ಸೈಜ್ ಆಫ್ ದ ಸ್ಟೆಪ್ಸ್. ಮುರಿದೋಗಿಲ್ಲ, ಕಾಲು ಹಿಡ್ಕೊಂಡು ನಾನೇನು ನಡೀತೀನಿ ನನಗೆ ಗೊತ್ತಿಲ್ಲ. ಐ ನೋ. Guys, 400 steps guys. Seriously, so much of difficulty. I'm not able to breathe, not able to walk. Too difficult. So guys, top most view ಹಿಂಗೆ ಕಾಣಿಸ್ತಿದೆ. ಸಕ್ಕತ್ತಾಗಿ ಕಾಣಿಸ್ತಿದೆ guys. So we have finally reached the top of Rock Fort. It's so beautiful. Hi guys. Hi guys. So ಇವಾಗ ಟೆಂಪಲ್ ಎಲ್ಲ ನೋಡೋದು. we are going back. ನನಗೀಗ ಶಿವಶ್ರೀ ಜಿಗಿರ್ ದಂಡ ತೆಗೆಸಿ ಕೊಡ್ತಿದ್ದಾಳೆ. ಹೌದು ಹೌದು. ಅದು ಮನೋಜ್ ಇವರು ಜಿಗಿರ್ ದಂಡ. ಸೊ ಇವಾಗ ದಂಡ ಸಾಪಿಡೆ ಪೋರು இப்போ நான் உங்களை ಜಿಗಿರ್ದಂಡ ಸಾಪ್ರೆ ಕುಡಿಕೆ ಪೋರ ಪೂರ ಎಲ್ಲ ಇಲ್ಲೇ ಬಂದಿದೀವಲ್ವಾ? ಹೌದೌದು. ಇಲ್ಲ ಇಲ್ಲ ಇಲ್ಲೇ ಬಂದಿಟ್ಕೆರೆಂಗೆ ಇಲ್ಲೇ ಬಂದಿಟ್ಟೋಂ. ಎಸ್ ಐ ಆಮ್ ಲುಕಿಂಗ್ ಸೋ ಪ್ರಿಟಿ ಟುಡೇ. ಇದೆಲ್ಲ ಕಟ್ ಮಾಡ್ಬಿಡ್ತೀನಿ. ಸೊ
ಗೈಸ್ ಒಂದು ಸ್ಪೆಷಲ್ ಜಿಗರ್ದಂಡು ಬೊಕ್ಕ ತೋರ್ಸು ಮನೋಜ್ ಅದು ಇದು ಸ್ಪೆಷಲ್ ಜಿಗರ್ದಂಡ ದಟ್ ಈಸ್ ನಾರ್ಮಲ್ ಜಿಗರ್ದಂಡ್ ಸ್ಪೆಷಲ್ ಜಿಗರ್ದಂಡ್ ಟೇಸ್ಟ್ ಮಾತ್ರ ಜಸ್ಟ್ ವಾವ್ ಗೈಸ್ ಸೂಪರ್ ಆಗಿದೆ ನನಗೆ ಟೇಸ್ಟ್ ಮಾಡಿಸು ಯಮ್ಮಿ ಗೈಸ್ ಸೊ ಗೈಸ್ ಇವತ್ತು ನಮ್ಮದು ಫಸ್ಟ್ ಡೇ ಇನ್ ತಮಿಳ್ನಾಡು ವಾಸ್ ಲೈಕ್ ಟೂ ಗುಡ್ ಎಲ್ಲ ಟೆಂಪಲ್ಗೆಲ್ಲ ಹೋಗಿಬಿಟ್ಟು ಬಂದಾಯಿತು. ಇವಾಗ ನಮ್ಮ ಬಸ್ ಕೂಡ ಬಂತು. ನಾವು ಇವಾಗ ರೂಮ್ಗೆ ಹೋಗಿಬಿಟ್ಟು ವಿ ಆರ್ ಗೋಯಿಂಗ್ ಟು ಹ್ಯಾವ್ ಫನ್ ಇನ್ ಆರ್ ರೂಮ್ ಗೈಸ್ ನಾವಿವಾಗ ಬಂದಿದ್ದೀವಿ ವೆಜ್ ರೆಸ್ಟೋರೆಂಟ್ಗೆ. ಆ್ಯಂಡ್ ವೆಜ್ ರೆಸ್ಟೋರೆಂಟ್ ಮೆನು ನೋಡಿಬಿಟ್ಟು ನನಗೆ ಸೈಕ್ ಆಗ್ತಿದೆ. ತೋರಿಸ್ತೀನಿ, ನೋಡ್ತಾ ಇರಿ ಗೈಸ್. ವೆಜ್ ಫಿಶ್, ವೆಜ್ ಲ್ಯಾಂಬ್, ವೆಜ್ ಚಿಕನ್, ವೆಜ್ ಲ್ಯಾಂಬ್, ವೆಜ್ ಚಿಕನ್ ಲಾಲಿಪಾಪ್, ವೆಜ್ ಫಿಶ್ ಫಿಂಗರ್, ಎಂಚಿನ ಒಂದು. ಸೊ ಐ ಆರ್ಡರ್ಡ್ ಪನ್ನೀರ್ ಕೊತ್ತು ಪರೋಟ ಗೈಸ್. ಐ ಆಮ್ ಟ್ರೈಯಿಂಗ್ ದಿಸ್ ಫಾರ್ ದ ವೆರಿ ಫಸ್ಟ್ ಟೈಮ್. ಸೊ ಗೈಸ್ ಇವಾಗ ರಿವ್ಯೂ ಕೊಡ್ತೀನಿ ಹೇಗಿದೆ ಅಂತ. ಎಕ್ಸ್ಪೆಕ್ಟ್ ಮಾಡಿದಷ್ಟು ಚೆನ್ನಾಗಿಲ್ಲ, ಬಟ್ ಚೆನ್ನಾಗಿದೆ. ನಾನು ಆರ್ಡರ್ ಮಾಡಿದ್ದು ನನಗೆ ಇಷ್ಟ ಆಗಿಲ್ಲ. ಆಚೆ ಸೈಡಿಂದ ಏನೊಬ್ರು ಆರ್ಡರ್ ಮಾಡಿದರೆ ಐ ಲಾಸ್ಟ್ ದಿಸ್ ಫೀಡ್ಬ್ಯಾಕ್. ಪರ್ ಹೆಂಗಿದೆ? ನೆಕ್ಸ್ಟ್ ಲೆವೆಲ್. ದಿಸ್ ಇಸ್ ವೆಜ್ ಚಿಕನ್ ಗೈಸ್. ಸೋಯಾ. ಜೆನ್ಯೂನ್ ರಿಪ್ಲೈ. ಯುವರ್ ಫೇಸ್ ಸೇಸ್ ಇಟ್ ಆಲ್. ಥ್ಯಾಂಕ್ಸ್ ಮೇಡಮ್. ಗೈಸ್ ಏತೆಡ್ಡೆ ಇತ್ತಂಡ ಪಂಡೆಂಕಲ್ ಇಡೀ ಒಂಜಿ ಪ್ಲೇಟ್ ಪಾರ್ಸೆಲ್ ಮಲ್ಕೊಂಡಿಲ್ಲ ಗೈಸ್. ಪಂಡೆಂಕಲ್ ತಿನ್ನರೆ ಕಾವಲ್ಲೆ. ಅಲ್ಲಿ ಚೂರು ಇಷ್ಟ ಆಗಿಲ್ಲ ನನಗೆ. ಸೊ ಐ ಕೇಮ್ ಔಟ್ ಆ್ಯಂಡ್ ಐ ಟುಕ್ ಒನ್ ಎಗ್ಲೆಸ್ ಬ್ರೌನಿ ವಿತ್ ಒನ್ ಫ್ರೆಶ್ ಲೈಮ್ ಸೋಡಾ ಗೈಸ್. ಚೂರು ಇಷ್ಟ ಆಗಿಲ್ಲ. ಏನು ಮಾಡಲಿ? ಲೆಟ್ ಮಿ ಗಿವ್ ರಿವ್ಯೂ ಆನ್ ದಿಸ್ ಬ್ರೌನಿ. Damn guys, too good. No. ಸೊ ಇವಾಗ ನಂದು ಫ್ರೆಶ್ ಲೈಮ್ ಸೋಡಾ ಸಹ ಬಂದಿದೆ. ಐ ವಿಲ್ ಡ್ರಿಂಕ್ ಆ್ಯಂಡ್ ಲೆಟ್ ಯು ನೋ ದ ಟೇಸ್ಟ್. ಫ್ರೆಶ್ ಲೈಮ್ ಸೋಡಾ ಸಹ ಒಳ್ಳೆ ಉಂಟು. ನಾನು ಅಲ್ಲಿಗೆ ಹೋಗೋದು ಬದಲು ಇಲ್ಲೇ ಬರ್ತಿದ್ರೆ ಚೆನ್ನಾಗಾದರೂ ಇರ್ತಿತ್ತು. ನನ್ನದು 300 ರೂಪಾಯಿ ಆದರೂ ಸೇವ್ ಆಗ್ತಿತ್ತು. ಅವರದ್ದು ಕೊತ್ತು ಪರೋಟ ತಿಗಲೆಗೆ ದೀಂಡಾಗಲ್ಲ ಸಾವು. ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಸೆಕೆಂಡ್ ಡೇ ಇನ್ ತಮಿಳ್ನಾಡು. ಇವತ್ತು ನಾವು ಶ್ರೀರಂಗಂ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವಾಗ ಎಲ್ಲರನ್ನ ಎಬ್ಸ್ಬಿಟ್ಟು ಹೋದರು ನಮ್ಮ ಟೀಮ್ದು ಕೋಆರ್ಡಿನೇಟರ್. ಎಲ್ಲರೂ ಸಹ ಎದ್ಬಿಟ್ಟು ಸ್ನಾನ ಮಾಡಿ ರೆಡಿ ಆಗ್ತಾ ಇದ್ದೀವಿ ಗೈಸ್. ಅಪ್ಡೇಟ್ಸ್ ಆಮೇಲೆ ಕೊಡ್ತೀನಿ. ಬಾಯ್. ಸೊ ಫೈನಲಿ ನಾನು ಅರವಿಂದ್ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ. ಅರವಿಂದ್ ರಿವ್ಯೂಸ್ ಕೊಡ್ತಾರೆ. ಹೇಗಾಯಿತು ಅರವಿಂದ್? ರಾತ್ರಿ ನಿದ್ರೆ ಎಲ್ಲ ಚೆನ್ನಾಗಾಯ್ತಾ? ಬಿಟ್ಟಿಲ್ವಾ? ಎಷ್ಟು ಗಂಟೆಗೆ ಮಲಗಿದ್ರಿ? ಮಲಗಿದ್ದು ಯಾವಾಗ ಮಲಗಿದ್ದು ಯಾವಾಗ ಎದ್ದು ಒಂಚೂರು ಗೊತ್ತಿಲ್ಲ. ನಾನು 10 ಗಂಟೆಗೆ ಮಲಗಿದ್ದೀನಿ ಗೈಸ್. ಇವ್ರು ಬೆಳಿಗ್ಗೆ 1 ಗಂಟೆ 2 ಗಂಟೆಗೆಲ್ಲ ಮಲಗಿರ್ತಾರೆ. ನಿದ್ದೆ ಆಗಿಲ್ಲ. ದಟ್ಸ್ ವೈ ಲುಕ್ ಫ್ರೆಶ್ ಅವ್ರನ್ನ ನೋಡಿ. ನಿನ್ನೆ ಥರನೇ ನಮಗೆ ಬ್ರೇಕ್ಫಾಸ್ಟಿಗೆ ತುಂಬ ಐಟಮ್ಸ್ ಇಟ್ಟಿದ್ದಾರೆ. ತೋರಿಸ್ತೀನಿ ಏನೆಲ್ಲ ಇದೆ ಅಂತ. ಹೇ ಐ ಆಮ್ ಟೇಕಿಂಗ್ ಬ್ರೇಕ್ಫಾಸ್ಟಿಗೆ ನಮ್ಗೆ ಇವತ್ತು ವಡೆ ಇದೆ, ಪೂರಿ ಇದೆ, ಸಾಗು, ಚಟ್ನಿ, ಸಾಂಬಾರ್, ಪೊಂಗಲ್, ಇಡ್ಲಿ ಆ್ಯಂಡ್ ಅಶೋಗ. ಆಲ್ಸೋ ವಿ ಹ್ಯಾವ್ ಕಾಫಿ. ಆ್ಯಂಡ್ ಎಲ್ಲರೂ ಇಲ್ಲಿ ತಿಂತಿದ್ದಾರೆ. ರಿವ್ಯೂ ಕೊಡೋರು ಇನ್ನೂ ತಿನ್ಲಿಕ್ಕೆ ಸ್ಟಾರ್ಟೇ ಮಾಡಿಲ್ಲ. ಆಗುತ್ತೆ. ಹಾಂ, ಕಾಫಿ ಚೆನ್ನಾಗಿದೆಯಾ? ಹೆಂಗಿದೆ ರೀ ಬ್ರೇಕ್ಫಾಸ್ಟ್? ಸಖತ್ತಾಗಿದೆ, ಆಸಮ್ ಆಗಿದೆಯಾ? ಇಲ್ಲೊಬ್ರು ಇದ್ದಾರೆ. ಇವ್ರನ್ನ ಅವಾಗ ನೋಡ್ತಿರ್ತೀರಾ ನೀವು? ಇವರು ಫೆಮಿಲಿಯರ್ ಫೇಸ್. ಎಲ್ಲರೂ ಕೇಳಿ. ನೆಕ್ಸ್ಟ್ ಅದ್ಬೇಡ. Insular guys. Training. I am teaching Tulu for Kannadiga Next boys. year,
ಅರವಿಂದ್ ಮದ್ವೆ ಎಲ್ಲರೂ ಬನ್ನಿ. ಎಲ್ಲ ರೆಡಿ, ಎಲ್ಲ ಓಕೆ. ಹುಡುಗ ರೆಡಿ, ಹುಡುಗಿ ಮಾತ್ರ ಇಲ್ಲ. ಏನ್ ಮಾಡೋದು? ಹುಡ್ಕೊಡ್ರಿ. ವೆಜ್ ತಿನ್ನೋ ಹುಡುಗಿನೇ ಬೇಕಂತೆ ಅವ್ರಿಗೆ. ಅಂತೆ ಫುಲ್ ನಾನ್ ವೆಜ್ ಹುಡುಗಿನೇ ಓಕೆನಾ? RCB ಮತ್ CSK ಫ್ಯಾನ್ ಆಗಿರ್ಬೇಕಂತೆ. ಅಷ್ಟೇ. ಏನ್ ಮಾಡ್ತೀರಾ? ಅಷ್ಟೇ. ಏನ್ ಮಾಡ್ತೀರಾ? ಕ್ಯಾನ್ಸಲ್ ಮಾಡು. ಬೇಡವಾ ಹುಡುಗಿ? ಬೇಡ. ಮದ್ವೆನೇ ಬೇಡವಾ? ಬೇಡ. RCB ಅಷ್ಟೇ. ಅದೇ ಫಸ್ಟ್ ಪ್ರಿಯಾರಿಟಿ ಅದೇ. ಒಂದು RCB ಫ್ಯಾನ್ ಆಗಿರ್ಬೇಕು, ಇನ್ನೊಂದು ಫುಲ್ ಪ್ಯೂರ್ ನಾನ್ ವೆಜ್ ತಿನ್ನೋ ಹುಡುಗಿ ಆಗಿರ್ಬೇಕು. ವೆಜ್ ತಿಂದ್ರೆ ಬೈತಾರೆ ಅವ್ರ ಮನೆಯಲ್ಲಿ. ಡೈಲಿ ನಾನ್ ವೆಜ್ ತಿನ್ಬೇಕು ಮತ್ತೆ ಮಾಡಾಕ್ಬೇಕು. ಡೈಲಿ ಏನು ಬೇಡ. ಮಂಡೇ ಮತ್ತೆ ಸ್ಯಾಟರ್ಡೆ ತಿನ್ಬಾರ್ದು. ಮುದ್ದೆ ಮಾಡಕ್ ಬರ್ಬೇಕು. ಮುದ್ದೆ ಮಟನ್ ಸಾರು. ಹಿಂಗಿರೋ ಹುಡುಗಿ ನಂದು ವ್ಲಾಗ್ ನೋಡ್ತಿದ್ರೆ ಅರವಿಂದ್ ಕಾಂಟ್ಯಾಕ್ಟ್ ಮಾಡಿ. ಸೊ ಗೈಸ್, ದಿಸ್ ಇಸ್ ಡೇ 2 ಇನ್ ತಮಿಳ್ನಾಡು ಆ್ಯಂಡ್ ಇವತ್ತು ನಾವು ಹೊರಟಿದ್ದು ಶ್ರೀರಂಗಂಗೆ. ಹೇಳ್ರಿ ಏನಾದ್ರು ಸ್ವಲ್ಪ. It's one of the Ancient temples. World's largest living temple. largest temple in the world, guys. In the world ಇಲ್ಲ. In the world. The largest living temple in the world. ಎಲ್ಲ ಕಟ್ ಮಾಡ್ತೀವಿ ಆಯ್ತಾ? ಓಕೆ, ಎಲ್ಲರೂ ಆನೇ ಹಾಕೋದು. ನೀವು ತಪ್ಪು ಹೇಳಿರೋದೆಲ್ಲ ಹಾಕ್ಬಿಡ್ತೀನಿ. ಅದ್ರಲ್ಲಿ ನಾನೇನು ಹೇಳಿಲ್ಲಲ್ಲ. ಗೈಸ್, ಇಷ್ಟು ಸಣ್ಣ ರೋಡಲ್ಲಿ ನಾವು ಬಸ್ಸಲ್ಲಿ ಹೋಗ್ತಾ ಇದ್ವಿ. ಕ್ರೇಜಿ ಇದ್ದಾರೆ ಅಂಕಲ್ ಮತ್ತೆ ಇವರು ಹೆಲ್ಪರ್. ಅಸಿಸ್ಟೆಂಟ್ ಹೆಲ್ಪರ್ ಇವರೇ. ನಾನು ಅಸಿಸ್ಟೆಂಟ್ ಹೆಲ್ಪರ್. ನಾನು ತೋರಿಸಿದೆ ಆಯ್ತಾ. ಇದು ದೇವಸ್ಥಾನದ ಒಳಗಡೆ ಒಂದು ಊರು. ಬೈದ್ರ ಶಿವನಿಗೆ ಬಾ ಗೈಸ್. ಲೈಕ್ ಶೇರ್ ಸಬ್ಸ್ಕ್ರೈಬ್. ಲೈಕ್ ಶೇರ್ ಸಬ್ಸ್ಕ್ರೈಬ್. ಒನ್ ಸೆಟ್ ಆಫ್ ಪೀಪಲ್ ಅಲ್ಲೇ ಇದ್ದಾರೆ. ದಿಸ್ ಟೆಂಪಲ್ ಇಸ್ ಟೂ ಬಿಗ್ ಗೈಸ್. ನಾವೆಲ್ಲ ಅವಾಗದಿಂದ ಲೈನಲ್ಲಿ ನಿಂತಿದ್ದೀವಿ, ಬಟ್ ಲೈನ್ ಮೂವೇ ಆಗಿಲ್ಲ ಗೈಸ್. ಹಾಯ್ ಸೊಲ್ಲಿಂಗೆ ಆಂಟಿ. ಹಾಯ್. I met this cutie pie here in Tamil Nadu. இது வந்து இப்போ சொர்க்கவாசல் திறப்பாங்கடா, ஜனவரி அந்த மாதிரி டிசம்பர் லாஸ்ட்ல. ஆமாம். அப்போ ಸೊ ಗೈಸ್, ಇವಾಗ ನಮ್ಮದು ದೇವರ ದರ್ಶನ ಎಲ್ಲ ಆಯಿತು ಆ್ಯಂಡ್ ಟೆಂಪಲ್ ಐಡಲ್ ವಾಸ್ ಸೋ ಗುಡ್. ಇವಾಗ ಹೊರಗಡೆ ಬಂದಿದ್ದೀವಿ. ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಲಿಕ್ಕಿದೆ ಗೈಸ್. ತುಂಬ ಶೈನ್ ಆಗ್ತಿದೆ. ಐ ಡೋಂಟ್ ನೋ ಫ್ರಮ್ ವೇರ್ ದಿ ಶೈನ್ ಇಸ್ ಕಮಿಂಗ್. ಸೊ ಶ್ರೀರಂಗಂ ವಿಶೇಷತೆ ಏನು ಅಂತ ಹೇಳಿದ್ರೆ, ದಿಸ್ ಟೆಂಪಲ್ ಈಸ್ ಹ್ಯಾವಿಂಗ್ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಡೋರ್ಸ್. 4 ಡೋರ್ ಇದೆ. ಆಮೇಲೆ ಇಲ್ಲಿ ಕಾಣಿಸ್ತಿರೋ ಗೋಪುರದ ಮೇಲೆ ಹೋದರೆ we can see Sri Lanka, it seems. I don't know, but NTR, when he was CM of Tamil Nadu, he went there and he saw ante. Also ಅಲ್ಲಿ ಹೋಗಿದಾಗ ಈ ಟೆಂಪಲ್ಗಿರೋ 4 ಡೋರ್ಸು ಕಾಣಿಸುತ್ತಂತೆ. ಟೂ ಗುಡ್ ಇಟ್ ಇಸ್, ಟೂ ಬಿಗ್ ಇಟ್ ಈಸ್ ಆ್ಯಕ್ಚುಲಿ. ಇಟ್ಸ್ ವೆರಿ ವೆರಿ ಬಿಗ್ ಗೈಸ್. I'll show you like this. ಇವಾಗ ನಾವು ಶಾಪಿಂಗ್ ಬಂದಿದ್ದೇವೆ. ಐ ಡೋಂಟ್ ನೋ, ಐ ಆಮ್ ಜಸ್ಟ್ ಲಾಸ್ಟ್. ಎವ್ರಿವೇರ್ ಐ ಗೋ ಐ ಬಿ ಲಾಸ್ಟ್. ಸೊ ಸಚ್ ಅ ಬಿಗ್ ಶಾಪಿಂಗ್ ಏರಿಯಾ ಗೈಸ್. ಚೆನ್ನಾಗಿದೆ ಆ್ಯಕ್ಚುಲಿ, ಬಟ್ ನಾನು ಕಳೆದೋಗಿದ್ದೀನಿ. ಶಾಪಿಂಗ್ ಏರಿಯಲ್ಲಿ ಎಂತ ಸಿಕ್ಕಲಿಲ್ಲ.
ಸೊ ನನಗೆ ಒಂದು ಹಾಲು ಕೋವಾ ಇಷ್ಟ ಆಯಿತು. ಇದು 100 ಗ್ರಾಮ್ಸಿಗೆ 40 ರುಪೀಸ್. ಅದನ್ನು ಕೊಟ್ಟು ತಗೊಂಬಂದಿದ್ದೇನೆ. ಅಪಾರ್ಟ್ ಫ್ರಮ್ ದಟ್ ಐ ಡಿಂಟ್ ಟೇಕ್ ಎನಿಥಿಂಗ್. ಅಷ್ಟೇ ಗೈಸ್, ತುಂಬ ಟಯರ್ಡ್ ಆಯಿತು. ಇವಾಗ ನಮಗೆ ಊಟ ಅರೇಂಜ್ ಮಾಡಿದ್ದಾರೆ ಮದುಮಗನ ಸೈಡಿಂದ. ಸೊ ಫಿಶ್ ಮತ್ತೆ ಮಟನ್ ಎಲ್ಲ ಉಂಟು, ಹೋಗಿ ಸರಿ ತಿನ್ನೋದು ಗೈಸ್. ಎಗ್ ಅಪ್ಪಮ್, ಚಿಕನ್ ಕಬಾಬ್, ಫಿಶ್ ಫ್ರೈ ಆ್ಯಂಡ್ ಮಟನ್ ಗ್ರೇವಿ. ವ್ಲಾಗ್ ಮಾಡಲಿಕ್ಕೋಸ್ಕರ ಲೈಟ್ ಹಾಕಿ ಬಂದ ಅನುಷರ್ ಅವರು ಈಗ ನನಗೆ ಕೈಗೆ ಮಾದ್ರಂಗೆ ಇಡ್ತಿದ್ದಾರೆ ಅನುಷನವರು. ಓವರ್ ಆ್ಯಕ್ಟಿಂಗ್ ಪಂಡು ಓವರ್ ಆ್ಯಕ್ಟಿಂಗ್. ಯಾವ ಆಂಡ್ ಮೆಹಂದಿ ಆರ್ಟಿಸ್ಟ್, ಮೆಹಂದಿ ಬೈ ಅನುಷ. ನನಗೆ ಅನುಷ ಮೆಹಂದಿ ಇಡ್ತಿದ್ದಾಳೆ ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿ ಇಡ್ತಿದ್ದಾಳೆ ನೋಡಿ. ಆಂಟಿ ಇರ್ನ ಮಗಲಿಂಗ ಮಾದ್ರಂಗೆ ಜೀವಂತಿಲ್ಲ ಆಂಟಿ ಕಾತೋಲಿತ್ತಾರತ್ತೆ ನಾ ಬ್ಲಾಗ್ ತುಲೆ. ಅಯ್ಯೋ ಏ ದೀಪ್ ಮ್ಯಾವ್ ಸುಭಶ್ರೀ. ಸೊ ನಾವೆಲ್ಲ ರಿಸೆಪ್ಷನ್ ಹೋಗ್ಲಿಕ್ಕೆ ರೆಡಿ ಆಗ್ತಿದ್ದೇವೆ ಗಾಯ್ಸ್. ಸೊ ಇವಾಗ ನಾವೆಲ್ಲ ರೆಡಿಯಾಗಿ ಬಂದಿದ್ದೀವಿ. ನಾವು ಇವಾಗ ಎಲ್ಲರೂ ರಿಸೆಪ್ಷನ್ ಹೋಗ್ತಿದ್ದೀವಿ ಗೈಸ್. ಇದೇ ಬಸ್ಸಲ್ಲಿ ಹೋಗ್ತಿದ್ದೀವಿ. ಬಸ್ಸಿಲ್ಲ ಅರವಿಂದ್. ಓಕೆ, ಅವ್ರನ್ನ ಪ್ರಮೋಟ್ ಮಾಡ್ಬೇಕಂತೆ. ಅವ್ರು ಅರವಿಂದ್, ಅವರಿಗೆ ಹುಡುಗಿ ಹುಡುಕ್ತಿದ್ದೀವಿ. ಅವ್ರಿಗೆ ಹುಡುಗಿ ಹುಡುಕ್ತಿದ್ದೀವಿ. ರಾಗಿ ಮುದ್ದೆನೇ ತಿನ್ಬೇಕಂತೆ, ನಾನ್ ವೆಜ್ಜೇ ತಿನ್ಬೇಕಂತೆ. Hello guys, here is our groom getting ready for the reception. And ಏನಾದರೂ ಹೇಳಿಕ್ಕಿದ್ಯಾ ನಂದು ಬ್ಲಾಗಲ್ಲಿ? ಹೇಳು, ಚೆನ್ನಾಗಿ ಕಾಣಿಸ್ತಿದ್ಯಾ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಕ್ಯೂಟಿ ಪಾಯಿ. ಸಣ್ಣ ಯೂಟ್ಯೂಬ್ ಚಾನಲ್. ಇವಾಗ ನಾವು ಸ್ಟೇಜಿಗೆ ಹೋಗಿ ಬಂದ್ವಿ ಗಾಯ್ಸ್. ಅಷ್ಟೇ ಗಾಯ್ಸ್, ಏನ್ ಮಾಡ್ಬೇಕು ಇವಾಗ? ಗೈಸ್ ನಮ್ಮ ಫೋಟೋಗೆ ಎತ್ತಾರೆ ಬೈದ. ಸೊ ಗೈಸ್, ಎಷ್ಟು ಹಸಿವಾಗ್ತಿತ್ತು ಹೇಳಿದರೆ ಊಟ ಬಂದದ್ದು ವೀಡಿಯೋ ತೆಗಿಲಿಕ್ಕೆ ಆಗಲೇ ಇಲ್ಲ. ಐ ಫಾರ್ಗಾಟ್ ಟು ಟೇಕ್ ವೀಡಿಯೋ. ಐ ವಾಸ್ ಫೀಲಿಂಗ್ ಡ್ಯಾಮ್ ಹಂಗ್ರಿ. ಸೊ ದಿಸ್ ಈಸ್ ಹೌ ಮೈ ಲೀಫ್ ಲುಕ್ಸ್ ಆಫ್ಟರ್ ಮೈ ಡಿನ್ನರ್. ಸೊ ಗೈಸ್, ಆ್ಯಕ್ಚುಲಿ ಬೆಳಿಗ್ಗೆಯಿಂದ ವೀಡಿಯೋ ಮಾಡಿಲ್ಲ ಬಿಕಾಸ್ 3 ಗಂಟೆಗೆ ಎದ್ದು 5 ಗಂಟೆಗೆ ರೆಡಿ ಇರಲಿಕ್ಕೆ ಹೇಳಿದ್ದಾರೆ. ಬಟ್ ನಾವೇನು ಮಾಡಿದ್ದೀವಿ ಅಂದರೆ, ಇವರೆಲ್ಲ ರೆಡಿ ಆಗಿಬಿಟ್ಟು ಬಂದು ಡೋರ್ ನಾಕ್ ಮಾಡುವಾಗ ಎದ್ಬಿಟ್ಟು ರೆಡಿ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಲೇಟ್ ಆಯಿತು, ಸೊ ವೀಡಿಯೋ ಮಾಡೋಕ್ಕಾಗಿಲ್ಲ. ಇವಾಗ ಷಣ್ಮಗಂದು ಮದುವೆ ಆಯಿತು. ಪಾಪ ಒಂದು ತಾಳಿ ಕಟ್ಟುವಾಗ ಅತ್ತ ಬೇಜಾರಾಯಿತು, ಸ್ವಲ್ಪ ನೋಡಿ ಇಮೋಷ್ನಲ್ ಆಯಿತು. ಇವಾಗ ಮದುವೆ ಆಗಿ ಫೋಟೋ ಎಲ್ಲ ಆಗಿ ತಿನ್ಲಿಕ್ಕೆ ಹೋಗ್ತಿದ್ದೀವ. ಇವಾಗ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಹೋಗ್ತಿದ್ದೀವಿ ಗಾಯ್ಸ್. ಈಗ ನಾವು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಬಂದಿದ್ದೇವೆ. ಆ್ಯಂಡ್ ಬ್ರೇಕ್ಫಾಸ್ಟಿಗೆ ವಿ ಹ್ಯಾವ್ ವಡೆ, ಸಜ್ಜಿಗೆ, ಸೀರಾ, ಬೋಕ ಇಡ್ಲಿ ಗೈಸ್. ಷಣ್ಮುಗ ತಾಳಿ ಕಟ್ಟುವ ಮುಂಚೆ ಫುಲ್ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ. ತುಂಬ ಇಮೋಷ್ನಲ್ ಆಯಿತು ಇದನ್ನು ನೋಡಿ. ಬಿಕಾಸ್ ಹಿ ಲವ್ಡ್ ಹರ್ ಫಾರ್ ಸೋ ಮೆನಿ ಇಯರ್ಸ್. ಆ್ಯಂಡ್ ಫೈನಲಿ ಆ ತಾಳಿ ಕಟ್ಟೋ ಮೂಮೆಂಟಲ್ಲಿ ಫುಲ್ ಇಮೋಷ್ನಲ್ ಆಗಿದ್ದಾನೆ ಅವನು.
ಗಾಯ್ಸ್ ಮದುವೆಲ್ಲಾಗಿ ನಾವಿವಾಗ ಊಟ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಮದುವೆ ಮನೆಯಲ್ಲಿ ಊಟ ಮಾಡದೆ ಬಂದಿದ್ದೇವೆ. ಬಂದು ಒಂದು ರೌಂಡ್ ಮಲಗಿ ಇವಾಗ ಊಟ ಮಾಡಲಿಕ್ಕೆ ಹೋಗ್ತಿದ್ದೇವೆ ಗೈಸ್. I think we are going to try kottu parota. I don't know what we are gonna eat, but I badly want to taste kottu parota because ಮೊನ್ನೆ ನಾವು ವೆಜ್ ಕೊತ್ತು ಪರೋಟ ತಿಂದಾಗ ಖಚ್ಚಡವಾಗಿತ್ತು ಆ್ಯಂಡ್ ನಾನ್ ವೆಜ್ ತಿಂದವ್ರು ಹೇಳ್ತಿದ್ರು ಇಟ್ ವಾಸ್ ಟೂ ಗುಡ್. ಸೊ ಗೈಸ್ ಐ ಲವ್ ಯು ಗೈಸ್, ಬಾಯ್. ಸೊ ಇತ್ತೆ ನಮ್ಮ ಚಹಾ ಪಡ್ರೆ. ಸೊ ನಾವೇ ಚಹಾ ಕುಡ್ಲಿಕ್ಕೆ ಬಂದಿದ್ದೇವೆ. ಊಟ ಮಾಡಲಿಕ್ಕೆ ಇಳಿದು ಫಸ್ಟ್ ಚಹಾ ಕುಡಿತಿದ್ದೇವೆ, ಆಮೇಲೆ ಊಟ ಮಾಡ್ತಿಲಿಕ್ಕೆ ಹೋಗ್ತಿದ್ದೇವೆ. ಭಾರಿ ಶೋಕೊಂಡು ಗೈಸ್. ಹೌ ಇಸ್ let me know how is the tea. The tea is really good. I'm not a tea person, but I'm drinking tea. That's how good it is. So guys, this is Atulya. Don't comment that he's a pretty girl. Don't ask for number and all. Yeah. Okay, they will do that, yaar. Guys, my bad luck. ನನಗೆ ಕುತ್ತು ಪರೋಟ ತಿನ್ನಕ್ಕೆ ಸಿಕ್ಕಿಲ್ಲ ಇವಾಗ. I am feeling bad. Atulya is telling that try ಮಾಡ್ತಾಳೆ ನನಗೆ ಸಂಜೆ ಟೆಕ್ಸ್ಟ್ ಕೊಡಕ್ಕೆ. We'll see. Yes, Shubha. Ask the ticket assign பண்ண முடியுமா? I'll make it possible. Ask the I love her. ticket assign பண்ண முடியும். So we have taken biryani, kushka, gravy and kebab. ನನಗೆ ಕೊತ್ತು ಪರೋಟ ಸಿಗಲಿಲ್ಲ ಅಂದರೆ ಐ ಗಾಟ್ one ಪರೋಟ to try. It was good guys. Guys, ಮೊಲೆಗೆ ನೀ ಫುಡ್ ಪ್ರಪಾಡಿನಿ. ಶಿ ಇಸ್ ಲುಕಿಂಗ್ ಪ್ರಿಟಿ ನೋ. ಬಕ್ಕ ಬಾಯಿ ಪಡಣ ಗಾಮತಾವ್. ಗಾಯ್ಸ್ ನಮ್ಮದು ಊಟ ಎಲ್ಲ ಆಗಿ ಇವಾಗ ನಾವು ಕಳೆದೋಗಿದ್ದೀವಿ. ನಮ್ಮ ಬಸ್ ಡ್ರೈವರ್ ಎಲ್ಲಿದ್ದಾರಂತಲೇ ಗೊತ್ತಿಲ್ಲ, ಅವಾಗದಿಂದ ಬಂದೇ ಇಲ್ಲ. ಸೊ ನಾವಿಲ್ಲೇ ಟೈಮ್ ವೇಸ್ಟ್ ಮಾಡ್ತಿದ್ದೀವಿ. ಇನ್ನು ಬ್ಯಾಗ್ ಪ್ಯಾಕ್ ಆಗಿಲ್ಲ, ಏನೂ ಆಗಿಲ್ಲ, ಏನು ರೆಡಿನೂ ಆಗಿಲ್ಲ. ಊಟ ಎಲ್ಲ ಆಯಿತು. ಡೋಂಟ್ ನೋ ಯಾವಾಗ ಹೋಗ್ತೀವಂತ. 8 o'clock we have train. I think today night I'll be ending my vlog or tomorrow morning I might end my vlog. ಮತ್ತೆ ಮೀಲ್ಸ್ ತಗೊಂಡ್ರೆ ಸಂಜೆ ಒಂದು ಮೀಲ್ಸ್ ತಗೊಂಡ್ರೆ ಅದಕ್ಕೆ ಎಣ್ಣೆ ತುಪ್ಪ ಅನ್ಕೊಂಡ್ರೆ ಅದು ಎಣ್ಣೆ, ಅದು ನಲ್ಲೆಣ್ಣೆ ಅಂತಾರೆ. ಹರಳೆಣ್ಣೆ ಕುಡಿಸ್ಬಿಟ್ಟಿದ್ದಾರೆ. ಅಂದ್ರೆ ಅದು ಒಳ್ಳೇದಂತೆ. ಈ ಹರಳೆಣ್ಣೆ ಕಾಲು ನೋವು ಹಾಕೋದ್ರಿ, ಬಾಡಿ ಒಳಗೆ ಹಾಕೋದಲ್ಲ, ಅದು ಒಳ್ಳೇದಂತೆ. ಅದಕ್ಕೆ ನಲ್ಲೆಣ್ಣೆ ಅಂದ್ರೆ ಒಳ್ಳೆ ಎಣ್ಣೆ, ನಲ್ಲ ಎಣ್ಣೆ. ಅದಾದ್ಮೇಲೆ ಏನು ಅದಾದ್ಮೇಲೆ ಬಿಟ್ಬಿಡಿ ಮಶ್ರೂಮ್ ಗೋಬಿ ಮಂಚೂರಿಯನ್ ತರ ತಿಂದ್ವಿ. ಅದು ಒಳ್ಳೆ ಮಶ್ರೂಮ್ ಮಂಚೂರಿಯನ್ ತರ ಇತ್ತು. ಎಂತ ಅದ್ಭುತ ಇದು. ನಾವೇನ್ ತಿಂದ್ವಿ ಗೊತ್ತಾ? ಬನ್ ಪರೋಟ, ಆಮೇಲೆ ಕುಷ್ಕ ರೈಸ್, ಕಬಾಬು. ಇಷ್ಟು ಒಳ್ಳೆ ಅದ್ಭುತವಾದಂತಹ ಎಲ್ಲ ಈ ಐಟಮ್ಸ್ ಇದೇ ಹೋಟೆಲಲ್ಲಿ ತಿಂದಿರೋದು. ಯಾರಾದ್ರೂ ಬಂದ್ರೆ ದಯವಿಟ್ಟು ಹೋಗ್ಬೇಡಿ. ಅಲ್ಲಲ್ಲ, ನಿಮ್ಗೆ ಚೆನ್ನಾಗಿ ಅನ್ಸ್ಬೋದೇನೋ, ನಾವು ಒಬ್ಬರದ್ದು ಬಿಸ್ನೆಸ್ ಇದು ಮಾಡೋದು ಬೇಡ, ದಯವಿಟ್ಟು ಅದೆಲ್ಲ ಹಾಕಲ್ಲ, ಅದೆಲ್ಲ ದಯವಿಟ್ಟು ಹೋಗ್ಬಿಡಿ. ಒಳ್ಳೇದಾಗ್ಲಿ. ಹಾಕ್ತೀನಿ ಎಲ್ಲರೂ ಸಹ ಹೋಗಿ ಆಯ್ತು, ಇಲ್ಲೇ ಹೋಗಿ ನಿಮ್ಗೆ ಇಷ್ಟ ಆಗ್ಬೋದು. ಸೊ ಗೈಸ್, ನಾವಿವಾಗ ನಮ್ಮ ಬಸ್ ಡ್ರೈವರ್ ನಮ್ಮ ಕೈ ಕೊಟ್ಬಿಟ್ರು. ನಾವು ರಿಕ್ಷಾದಲ್ಲಿ ಹೋಗ್ತಿದ್ದೇವೆ. ಒಂದು ರಿಕ್ಷಾದಲ್ಲಿ 1, 2, 3, 4, 5 ಜನ ಹೋಗ್ತಿದ್ದೀವಿ. ಸೊ ನಾವಿವಾಗ ಸ್ಟೇ ಮಾಡಿದ ಲೊಕೇಶನ್ ರೈಲ್ವೆ ಸ್ಟೇಷನ್ಗೆ ಹೊರಟ್ವಿ. ಇನ್ ಬಿಟ್ವೀನ್ ಎಲ್ಲಾದರೂ ಊಟ ತಗೊಂಡು ನೆಕ್ಸ್ಟ್ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಸೊ ಇವಾಗ ಪಾರ್ಸೆಲ್ ಎಲ್ಲ ಹಿಡ್ಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರ್ ಗೈಸ್. ಸೊ ಬ್ಯಾಂಗ್ಳೂರ್ ರೀಚ್ ಆಗಿ ಐಮ್ ಗೋನಾ ಎಂಡ್ ಮೈ ವ್ಲಾಗ್. ನಾವಿವಾಗ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀವಿ ಆ್ಯಂಡ್ ಊಟ ಮಾಡೋಕ್ಕೆ ಹೋಗ್ತಿದ್ದೀವಿ. 7:45 ಆಗಿದೆ. 8:20 ನಮ್ಮ ಟ್ರೈನ್ ಇರೋದು ಅಷ್ಟೇ ಗೈಸ್. ಫೈನಲಿ ನಾವು ರಿಟರ್ನ್ ಹೋಗುವ ಟ್ರೈನ್ ಸಹ ಬಂತು. ಸೊ ವಿ ಆರ್ boarding train now and we'll reach Bangalore tomorrow morning 5:30 a.m. We are into our train and seriously vlogging? Yeah, seriously I'm vlogging. ಸೊ ಇವಾಗ ನಮ್ಮ ಟ್ರೈನ್ ಬಂದಿದೆ. ನಾವು ಟ್ರೈನ್ ಒಳಗೆ ಕೂತ್ಕೊಂಡಿದ್ದೀವಿ. ಇವಾಗ ಊಟ ಮಾಡಿಬಿಟ್ಟು ಆಮೇಲೆ ಟ್ರೈನ್ ಹೊರಡ್ತದೆ. ನಾಳೆ ಬೆಳಿಗ್ಗೆ ವಿಲ್ ರೀಚ್ ಬ್ಯಾಂಗ್ಳೂರ್. ಸೊ ಗೈಸ್, ಫೈನಲಿ ನಾವು ಬ್ಯಾಂಗ್ಳೂರ್ ರೀಚ್ ಆಗಿದ್ದೀವಿ. ಕಣ್ಣು ನೋಡಿ ಚೈನೀಸ್ ಥರ. ಅರವಿಂದ್ ಹೆಂಗಿದ್ದೀರಿ? ವ್ಲಾಗ್ ಸ್ಟಾರ್ಟ್ ಮಾಡುವ ಎನರ್ಜಿ ಇವಾಗ ಇಲ್ಲ ನನಗೆ. ಲುಕ್ ಎಟ್ ಹಿಸ್ ಫೇಸ್. ಡನ್ ಆ್ಯಂಡ್ ಡಸ್ಟೆಡ್. ರಾತ್ರಿ ಎಲ್ಲ ರೋಸ್ಟ್ ಮಾಡಿ
I can't see myself. ಮಾಡಿ 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 ಹೇಳ್ರಿ ನಿಮ್ ಕಷ್ಟನಾ? ಬ್ಲಾಗ್ ಮಾಡಿ ಪಾಪ ಗೈಸ್ ನಾನು ಏನಾರೇ ಗೊಪ್ಪದ್ರ ಕೊರ್ಪುಜಿ ಜಾಸ್ತಿ. ವಿ ರೀಚ್ ಬ್ಯಾಂಗ್ಳೂರ್ ಕಂಟೋನ್ಮೆಂಟ್ ಸ್ಟೇಷನ್. ಆಯ್ತು ಗೈಸ್, ಸೊ ಮೈ ವ್ಲಾಗ್ ಎಂಡ್ಸ್ ಯುವರ್ ಗೈಸ್. ಬರ್ತಾ ಇದ್ದಾರೆ ಎಲ್ಲರೂ. She was the one who was very much excited for this final vlog. Inga Paradi, sollu review. It was very good, guys. Please subscribe Shivani's channel, right? Yes. Okay guys, love you. ಟ್ರೈನಲ್ಲಿ ಇಳಿದು ಆಟೋದಲ್ಲಿ ಬೀಚಿಗೆ ಹೋಗ್ತಾ ಇದ್ದೇವೆ. ಆಯಿತು ನಮ್ಮದು ಇವತ್ತಿಗೆ ತಮಿಳ್ನಾಡು ಟ್ರಿಪ್ ಇಸ್ ಡನ್ ಗೈಸ್. Me and Basilo is going together. Look at her. Welcome back to my YouTube channel. ಇವಾಗ ನಾವು ರಿಕ್ಷಾದಿಂದ ಇಳಿದು PGಗೆ ನಡ್ಕೊಂಡು ಹೋಗ್ತಾ ಇದ್ದೇವೆ ಗೈಸ್. ಸೊ ನಾನು ನನ್ನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಹತ್ರನೂ ಲೈಕ್ ಮಾಡಲಿಕ್ಕೆ, ಶೇರ್ ಮಾಡಲಿಕ್ಕೆ, ಕಮೆಂಟ್ ಮಾಡಲಿಕ್ಕೆ ಹೇಳಿ. ಸೈನಿಂಗ್ ಆಫ್ ವಿತ್ ಲವ್, ಶಿವಾನಿ ಪೂಜಾರಿ.